ಹಾಯ್ ಎವ್ರಿವನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಮರಿದಿಲ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗುಡ್ ಮಾರ್ನಿಂಗ್. ಸೊ ನೀವು ನೋಡಿದ್ರಿ ಟೈಮು. ನಾನು ತುಂಬ ಟ್ರಕ್ಕಿಂಗ್ಸ್ ಹೋಗಿದ್ದೀನಿ. ದಿಸ್ ಈಸ್ ಫಸ್ಟ್ ಟೈಮ್ ಟ್ರಕ್ಕಿಂಗ್ ವಿತ್ ಮೈ ಸ್ಕೂಲ್ ಫ್ರೆಂಡ್. ನಾವು ಆಲ್ರೆಡಿ ನೋಡ್ತಿದ್ದೀರಾ ಕಾರಲ್ಲಿದ್ದೀನಿ. ಅಂದರೆ ಹೂಸ್ ವಿತ್ ಮೀ. ಜೀವನ್ ಬರ್ತಾ ಇಲ್ಲ, ಬಟ್ ಹಿ ಈಸ್ ಕಮಿಂಗ್ ಟು ಡ್ರಾಪ್ ಮೀ. ನಿದ್ದೆನೇ ಇಲ್ಲ. ಹಾರ್ಡ್ಲಿ ಐ ಗೆಸ್ 2 hours ನಿದ್ದೆ ಮಾಡಿದ್ದೀನಿ ನಾನು. ನೋ ಸ್ಲೀಪ್. ಇಲ್ಲಿ ನಮ್ಮ ಜೀವನ್ ಆ್ಯಕ್ಚುಲಿ ಟ್ರಕ್ಕಿಂಗ್ ನಾನು ಹೋಗ್ತಾ ಇದ್ರೆ ಜೀವನ್ ಎಬ್ಬರಿಸ್ತಾ ಇದ್ದಾನೆ. ನನಗೆ ಗ್ಯಾಪ್ನೇ ಇಲ್ಲ. ನಾನು 2:30 ಅಲಾರಾಮ್ ಇಟ್ಟಿದ್ದೀನಿ. 3 o'clock ತನಕ ಕಂಟಿನ್ಯೂಸ್ 15 minutes ಅಲಾರಾಮ್ ಇಟ್ಟಿದ್ದೀನಿ. ಬಟ್ ನಾನು ಎದ್ದೊಳಕ್ಕೆ ಆಗಿಲ್ಲ. ಜೀವನ್ ಎಬ್ಬರಿಸ್ತಾನೆ. ಹೋಗಲ್ವಾ ನೀನು ಅಂದ್ಕೊಂಡು. ಥ್ಯಾಂಕ್ ಯು ಜೀವನ್. ಎಷ್ಟು ಹುಳಗಳೈತೆ ನಿನ್ನ ಕಾರಲ್ಲಿ. ವಿಕ್ಸ್ ಹಾಕೊಬೇಕು. ನನ್ನ ಕೈಲಿ ಆಗ್ತಾ ಇಲ್ಲ. ಅಯ್ಯೋ ಚಳಿ ನೋಡು, ಅಯ್ಯೋ ಕತ್ಲೆ ನೋಡಿ. ನಾವಿಬ್ಬರೇ ಈ ಜಂಗಲಲ್ಲಿ ಓಡಾಡ್ತಾ ಇದ್ದೀವಿ. ಇರೋ ಒಂದೇ ಅಂಶ ಇರೋ. ನಂಗೆ ನಿದ್ದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಜೀವನ್. ನಾನು ಬಂದು ಡ್ರಾಪ್ ಮಾಡೋಗ್ತಿದ್ದೇನೆ ಪಾಪ. ಥ್ಯಾಂಕ್ ಯು. ಅವ್ನು ನಿದ್ದೆ ಕಣ್ಣಲ್ಲಿದ್ದಾನೆ, ಬಿಡಿ, ಡಿಸ್ಟರ್ಬ್ ಮಾಡೋದು ಬೇಡ. ನಾನು ನಿದ್ದೆ ಕಣ್ಣಲ್ಲಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಮಲ್ಕೊಳ್ಳೋಣ, ಅದನ್ನು ಆಗ್ತಾಯಿಲ್ಲ. ಓಕೆ, ನಾನು ಟ್ರಕ್ಕಿಂಗ್ ಹೋಗ್ತಾ ಇದ್ದೀನಿ. ಇವತ್ತಿನ ಟ್ರಕ್ಕಿಂಗ್ ಹೆಂಗಿರುತ್ತೆ, ಏನಿರುತ್ತೆ ಎಕ್ಸ್ಪೀರಿಯನ್ಸ್ ನನಗೆ ಎಲ್ಲೋ ಫೀಲ್ ನಾನು ಈ ಜಾಗಕ್ಕೆ ಆಲ್ರೆಡಿ ಹೋಗಿ ಬಂದಿದ್ದೀನಿ ಅನ್ನೋದು. ಸೊ ನೋಡೋಣ. ಎಷ್ಟೊಂದು ಲೈಕ್ ಲಾಂಗ್ ಬ್ಯಾಕ್ ಹೋಗಿರೋದು, ಇನ್ನು ಹೆಸರು ಗ್ಯಾಪ್ನ ಇಲ್ಲ ನನಗೆ. ಆ ಸ್ಪಾಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ತೋರಿಸ್ತೀನಿ ಹೇಗಿದೆ ಟ್ರಕ್ಕಿಂಗ್ ಹಿಂಗೆ ಅನ್ನೋದು. ನೀನು ಯಾವತ್ತನ ಹೋಗಿದ್ಯಾ ಟ್ರಕ್ಕಿಂಗ್ ಜೀವನ್? ನೆಕ್ಸ್ಟ್ ಟೈಮ್ ಹೋಗೋಣ. ಅವರು ನನ್ನ ಬಿಟ್ಟರೆ ಸಾಕು ಅಂದ್ಕೊಂಡಿದ್ದಾನೆ. ಸರಿ, ಇಬ್ಬರು ಹೋಗ್ತಾ ಇದ್ದೀವಿ. ಅವನಿದೆ ಕಣ್ಣಲ್ಲಿ ಇದ್ದು ಕಾರ್ ಓಡಿಸ್ತಾ ಇದ್ದಾನೆ, ಬಟ್ ಸೇಫಾಗಿ ಕರ್ಕೊಂಡು ಹೋಗ್ತಾನೆ. ಟ್ರಕ್ಕಿಂಗ್ ಬ್ಯಾಗೆಲ್ಲ ರೆಡಿ ಇದೆ. ಇಲ್ಲಿ ಓಕೆ, ಲೆಟ್ಸ್ ಗೋ. ಆಲ್ರೆಡಿ 4 ಗಂಟೆ ಆಗಕ್ಕೆ ಬಂತು. ನಾನು 4:15 ಒಂದು ಸ್ಪಾಟಲ್ಲಿ ಹೇಳಿದ್ದಾರೆ. ಆ ಸ್ಪಾಟಲ್ಲಿ ಇರಬೇಕಾಗಿತ್ತು. ಬಟ್ ಐ ಗೆಸ್ ನಾವು ರೀಚ್ ಆಗ್ತೀವಿ ಆ ಟೈಮಲ್ಲಿ ಅಂದ್ಕೊತೀನಿ. ರೀಚ್ ಆಗ್ತೀವಾ? ಓಕೆ, ಆ್ಯಕ್ಷನ್. ಸರಿ, ಎಲ್ಲರಿಗೂ ಬೈ ಬೈ. ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಪವರ್ ಪ್ಯಾಕ್ ಸಾಂಗ್ ಮೂಲಕ. ಯಾಕಂದರೆ ಇಬ್ಬರಿಗೂ ನಿದ್ದೆ ಇರಲಿಲ್ಲ, ನಿದ್ದೆ ಇಳಿತಾ ಇತ್ತು. ಆ್ಯಂಡ್ ಕಾರಲ್ಲಿ ಪೆಟ್ರೋಲ್ ಕೂಡ ಇರಲಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಆ್ಯಂಡ್ ಬಸ್ಸಿಗೆ ಈ ನಡುವೆ ಏನೇನೋ ಹೆಸರಿಕ್ತಾರೆ. ಈ ಬಸ್ ಹೆಸರು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ನಗ್ತಾ ಇದ್ದೆ ನಾನು. ಆ್ಯಂಡ್ ನಾವು ಆ್ಯಕ್ಚುಲಿ ಬೇಗನೆ ರೀಚ್ ಆಗಬೇಕಾಗಿತ್ತು. ಹೆಬ್ಬಾಳ್ ರೂಟೆಲ್ಲ ಕ್ಲೋಸ್ ಮಾಡಿ ಸರ್ವಿಸ್ ರೋಡ್ ಬಿಡೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ಸ್ಟಿಲ್ ಜೀವನ್ ಸೇಫಾಗಿ ಕರ್ಕೊಂಡು ಹೋದ. ಆ್ಯಂಡ್ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಬೇಕು ಜೀವನ್ಗೆ. ಹೋಗಪ್ಪ ಮನೆಗೆ. ಓಕೆ, ಬಾಯ್ ಬಾಯ್ ಜೀವ. ಬಾಯ್. ಇವತ್ತು ನಾನು ಯಾವುದು ಪೋಸ್ಟೇ ಮಾಡ. ಹಲೋ ಡಾಕ್ಟರ್. ನೀಟಾಗಿ ತೆಗಿತೀನಿ ಕಡೋ ಇವತ್ತು. ಎಸ್ ಸ್ಟಾರ್ಟ್ ಮಾಡ್ತೀನಿ. ಮಾರ್ಚ್ ಆಲ್ರೆಡಿ ಓಡಕ್ ಇದರಲ್ಲಿ. ಸೊ ಇದು ಋತ್ವಿಕ್, ಅದು ಕೋಮಲ ಹಾಯ್ ಮಾಡಿ. ಇವಾಗ ಹಾಯ್ ಮಾಡು. ಇದು ಮಾನಸ, ಇದು ನಮ್ಮ ಸಂತೂರ್ ಮೋಮ್. ಅವ್ ನಿನಗೆ ಹೇಳಿಲ್ವಾ ಋತ್ವಿಕ್ ಹಾಯ್? ಓ, ಎಷ್ಟೊತ್ತಿಗೆ ಎದ್ದವ? 3:45. ಇಲ್ಲಿಂದ ಇಲ್ಲಿಗೆ ಬರಕ್ ನಿಂಗೆ ಇಷ್ಟೊತ್ತಾ? ನಾನು ಬಂದಿದ್ದೆ. ಯಾರು ರೆಡಿ? ಎಲ್ಲ ಬ್ಲೇಮ್ ಆನ್ ಮನ್ಸು. ಸಂತೋಷ್ ಲೇಟ್ ಮಾಡ್ರಿ. ಆಮೇಲೆ ನನಗೆ ಬೈಬೇಡ. ನಾನು ಲೇಟ್ ಮಾಡಿದೆ ಅಲ್ಲಿ. ಯಜ್ಞ ಮಾಡ್ತಾ ಇದ್ದವ್ರು. ಯಜ್ಞನಾ? ಬೆಳಗ್ಗೆ ಏನ್ ಮಾಡ್ತಿದ್ದೆ? ಪೂಜೆ ಮಾಡ್ತಿದ್ದ. ಬಿಟ್ಟು ಅಂತ 108 ಸತಿ ಹೇಳಿ. ನನಗೆ ಯಾಕೆ ಯಾವ್ದು ಕಾರ ಹಾರಿಸೋದಿಲ್ಲ. ಎಲ್ಲ ಈ ಪ್ಲಾನು ಗೀನು ಎಲ್ಲ ನಿಜ ನೆಕ್ಸ್ಟ್ ಲೆವೆಲ್. ನೀನು ಇವೆಂಟ್ ಮ್ಯಾನೇಜರ್ ಆಗ್ಬೇಕಾಯ್ತು, ಅಡ್ವೊಕೇಟ್ ಅಲ್ಲ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಓ ನಿಜ, ಇವೆಂಟ್ ಮ್ಯಾನೇಜ್ಮೆಂಟ್ ನಿನಗೆ ಬ್ಯಾಕಪ್ ಬಿಸ್ನೆಸ್. ಇವೆಂಟ್ ಮ್ಯಾನೇಜ್ಮೆಂಟು
ಎಲ್ಲರೂ ಅಷ್ಟು ಬ್ಯುಸಿ ಇದ್ರು ಕೂಡ ನಾನ್ ಸ್ಟಾಪ್ ಆಗಿ ಫಾಲೋ ಅಪ್ ಮಾಡಿ ನೀನ್ ಸೈಲೆಂಟ್ ಆಗಿ ಅವಳು ನಿನಗೆ ಇದ್ ಮಾಡಿದ್ರು. ಓಕೆ, ಮೇನ್ ರೀಸನ್ ನೀನು ಎಲ್ಲಿ ನಿನ್ ಅಯ್ಯೋ ಎಲ್ಲಿ ಹುಟ್ಟದೆ ನನಗೆ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ನಿನ್ಗೂ ಕೋ ಪಾರ್ಟ್ನರ್ ಯಾರನ್ನ ಬೇಕಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಇವ್ರಿಬ್ಬರನ್ನು ಕರಿಬೋದು. ನಾನು ಹೇಳೋದೇ ಮಾಡ್ತಾ ಹೋದೆ ಟ್ರಕ್ ಜಾಗ ಯಾವುದು ಅನ್ನೋದು. ಸೊ ಟ್ರಕ್ಕಿಂಗ್ ಬಂದುಬಿಟ್ಟು ಉತ್ರಿ ಬೆಟ್ಟ ಅಂದ್ಬಿಟ್ಟು ನೆಲಮಂಗ್ಲ ಕಡೆ ತೊಗೊಂಡು ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ನೆಲಮಂಗ್ಲ ಟೋಲೆಲ್ಲ ಕ್ರಾಸ್ ಮಾಡಿದ್ವಿ. ಆ್ಯಂಡ್ ನಾನು ಇನ್ನೊಂದು ಫ್ರೆಂಡ್ನು ಕೂಡ ಪಿಕ್ ಮಾಡೋದಿತ್ತು. ಇಲ್ಲ, ಇವತ್ತು ಲೇಟಾಗಿ ಆಗುತ್ತೆ ಸನ್ರೈಸ್, ಲೇಟ್ ಆಗುತ್ತೆ ಅಂದೆ. ನಾನು 3 ಗಂಟೆಗೆ ಎದ್ದಿದ್ದೆ, ಅದು ನಾನು ಎದ್ದಿರ್ಲಿಲ್ಲ. ನನ್ನ ಗಂಡ ಹೋಗಲ್ಲ ಅನ್ಕೊಂಡು, ಓ ಹೌದು, ನಾನು 2:30 ಎವ್ರಿ 15 ಮಿನಿಟ್ಸ್ ಅಲಾರಾಮ್ ಇಟ್ಟಿದ್ದೀನಿ, ಯಾವುದು ಎದ್ದಿಲ್ಲ. ಚೆನ್ನಾಗಿ ನಿದ್ದೆ ಹೊಡಿತಿದ್ದೀನಿ. ಅವ್ನು ಎಬ್ಬರ್ಸಾದ್ಮೇಲೆ ನನಗೆ ಜ್ಞಾಪನ ಬಂದಿದ್ದು. ನನಗೆ ಗೊತ್ತಿತ್ತು ನಿನಗೂ ಬರಲ್ಲ, ನಾವು ಅಷ್ಟೊತ್ತಿಗೆ ರೀಚ್ ಆಗಿರ್ತೀವಲ್ಲ. ಅರ್ಜುನ್, ಹಾಯ್ ಅರ್ಜುನ್. ಅಲ್ಲೋಡು, ಅವ್ನಿಗೆ ಹೇಳಿದ ತಕ್ಷಣ ಹಾಯ್ ಮಾಡಿದೆ. ನಿನಗೆ ನಾನು ಇನ್ಸ್ಟ್ರಕ್ಷನ್ ಕೊಡಬೇಕು, ಹಾಯ್ ಮಾಡು ಅಲೋ ಮಾಡು ಅನ್ಕೊಂಡೆಲ್ಲ. ನಾನು ಸನ್ರೈಸ್ ನೋಡ್ಬೇಕು, ನಿಂದು ಜವಾಬ್ದಾರಿ ಸನ್ರೈಸ್ ತೋರ್ಸೋದು. ಕರ್ಕೊಂಡು ಹೋಗ್ಬಿಡು ಕರೆಕ್ಟಾಗಿ. ಈ ಟ್ರಕ್ಕಿಂಗ್ ಸ್ಪೆಷಾಲಿಟಿ ಏನು ಅಂದರೆ ಉತ್ರಿ ಬೆಟ್ಟದಲ್ಲಿ ಸನ್ರೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಎಷ್ಟೊಂದು ಜನ ತುಂಬ ಬೇಗ ಅರ್ಲಿ ಮಾರ್ನಿಂಗ್ ಬಂದುಬಿಟ್ಟು ಟ್ರಕ್ಕಿಂಗ್ ಮಾಡ್ತಾರೆ ಬೆಟ್ಟದ ಮೇಲೆ. ಆ್ಯಂಡ್ ಒಂದು ಸ್ಪಾಟ್ ಇದೆ, ಆ ಸ್ಪಾಟಲ್ಲಿ ಸನ್ರೈಸ್ನ ನೋಡ್ತಾರೆ. ಸೊ ನಾವು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಬಟ್ ಅದು ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ, ಸಣ್ಣ ರೇಸ್ ಆಗಿಬಿಟ್ಟಿತ್ತು. ನನ್ನ ಫ್ರೆಂಡ್ ಕೂಡ ಹೇಳ್ತಿದ್ದ ಗೂಗಲೆಲ್ಲ ನೋಡಿಬಿಟ್ಟು 6:15 ಸನ್ರೈಸ್ ಆಗಿಬಿಡುತ್ತೆ, ನಾವು ಲೇಟ್ ಮಾಡಿಬಿಟ್ವಿ ಅಂದು. ಆ್ಯಂಡ್ ಹೋಗ್ತಾ ಒಂದಿವೆ ನೇಚರ್ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಂಗೆ ಸಖತ್ ಬೇಜಾರು ಕೂಡ ಆಗೋಯ್ತು, ಯಾಕಂದರೆ ಸನ್ರೈಸ್ ನೋಡಲೇಬೇಕು ಅಂದ್ಕೊಂಡು ನಾನು ಹೊರಟಿದ್ದು. ಆ್ಯಂಡ್ ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ಬೆಟ್ಟನ ನಾವು ಟ್ರಕ್ಕಿಂಗ್ ಮಾಡೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಸ್ಪಾಟ್ಗೆ ಹೋಗೋಕ್ಕಿಂತ ಮುಂಚೆನೇ ನಮಗೆ ಆನ್ ರೋಡ್ ಇರುತ್ತೆ. ಸೊ ನನಗೆ ಚಾಮುಂಡಿ ಬೆಟ್ಟ ಹತ್ತಿದಂಗೆ ಫೀಲ್ ಆಗಿತ್ತು. ಚಾಮುಂಡಿ ಬೆಟ್ಟ ಇಲ್ಲ ತಿರುಪತಿ ಬೆಟ್ಟ ಹತ್ತೀವಲ್ಲ, ಸೇಮ್ ಅದೇ ಥರ ಬೆಟ್ಟ ಹತ್ತಿ ಒಂದು ಸ್ಪಾಟ್ ಇದೆ, ಅಲ್ಲಿ ನೀವು ಕಾರು ಬೈಕು ಎಲ್ಲ ನೀವು ಸ್ಟಾಪ್ ಮಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನೀವು ಟ್ರಕ್ಕಿಂಗ್ ಸ್ಟಾರ್ಟ್ ಆಗೋದು. ಅಲ್ಲಿ ಮೆಟ್ಲೆಲ್ಲ ಇರುತ್ತೆ. ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಫಸ್ಟ್ ಪಾರ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ.